Welcome to my class. I am Jay Dakshayani, lecturer in CP, GRWPT, Shimoga. So, 5th sem ಅಲ್ಲಿ ಬ್ಯಾಂಕಿಂಗ್ ಲ್ಯಾಂಡ್ ಪ್ರಾಕ್ಟೀಸ್ ತಗೋತಾ ಇದ್ದೀನಿ. ಅದರ ಕೋಡ್ ಬಂದುಬಿಟ್ಟು 15 CP 54T. ಸೊ ಯೂನಿಟ್ 1ನಲ್ಲಿ ಸೆಕೆಂಡ್ ಸೆಷನ್. ಸೊ ಲಾಸ್ಟ್ ಸೆಷನ್ನಲ್ಲಿ ನಾವು ನೋಡಿದ್ದೇನಪ್ಪ ಅಂತ ಹೇಳಿದ್ರೆ, ಸ್ವಾಮಿತ್ವ ವರ್ಗಾವಣಾ ಪತ್ರಗಳ ವಿಶೇಷತೆ ಅಥವಾ ಪ್ರಾಮುಖ್ಯತೆ. ಈ ಸ್ವಾಮಿತ್ವ ವರ್ಗಾವಣಾ ಪತ್ರವು ಹಣದ ಕೊಡುಕೊಳ್ಳುವಿಕೆಗೆ ಸಂಬಂಧಿಸಿದ ಲಿಖಿತ ರೂಪದ ದಾಖಲೆ ಆಗಿದೆ. ಇದನ್ನು ಒಬ್ಬ ವ್ಯಕ್ತಿಯು ಮಾಲೀಕತ್ವವನ್ನು ಹೊಂದಬಹುದು, ವರ್ಗಾವಣೆ ಮಾಡಬಹುದು ಮತ್ತು ಅದರ ಮೇಲಿನ ಹಕ್ಕನ್ನು ಕೂಡ ಪ್ರತಿಪಾದಿಸಬಹುದು. ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಹಣವನ್ನು ಪಾವತಿಸುವೆನೆಂದು ಒಪ್ಪಿಗೆ ನೀಡಿದ ಲಿಖಿತ ರೂಪದ ಒಪ್ಪಂದ ಪತ್ರವೂ ಆಗಿದೆ. ಈ ದೃಷ್ಟಿಯಿಂದ ಸ್ವಾಮಿತ್ವ ವರ್ಗಾವಣಾ ಪತ್ರವು ಭದ್ರತೆಯೂ ಆಗಿರುತ್ತದೆ. ಮತ್ತು ಈ ಸ್ವಾಮಿತ್ವ ವರ್ಗಾವಣಾ ಪತ್ರವನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಸುಲಭವಾಗಿ ವರ್ಗಾವಣೆ ಮಾಡಬಹುದು. ಅಂದರೆ ಕೇವಲ ಹಸ್ತಾಂತರದ ಮೂಲಕ ಮಾಡಬಹುದು ಅಥವಾ ಹಿಂಬರಹದ ಮೂಲಕ ಮಾಡಬಹುದು. ಸ್ವಾಮಿತ್ವ ವರ್ಗಾವಣಾ ಪತ್ರ ಅಂತ ಹೇಳಿದ್ರೆ ಪ್ರತಿಫಲವನ್ನು ಪಡೆದುಬಿಟ್ಟು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ವರ್ಗಾಯಿಸ್ಬೋದು ಮತ್ತು ವರ್ಗಾಯಿತನ ಪರವಾಗಿ ಹಕ್ಕನ್ನು ಸೃಷ್ಟಿಸ್ತಕ್ಕಂತಹ ಒಂದು ಲಿಖಿತ ರೂಪದ ಸಾಧನವೇ ಸ್ವಾಮಿತ್ವ ವರ್ಗಾವಣಾ ಪತ್ರ ಅಂಥೇಳಿ ಕರೆಸ್ಕೊಳ್ಳಿ. ಸೊ ಇವತ್ತಿನ ಸೆಷನಲ್ಲಿ ಟೇಬಲ್ ಆಫ್ ಕಂಟೆಂಟ್ ಬಂದುಬಿಟ್ಟು ಫೀಚರ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸಿನ ಲಕ್ಷಣಗಳು, ಟೈಪ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸಿನ ಟೈಪ್ಸ್. ಸೊ ಅದಕ್ಕೆ ಮೊದಲೇ ನಾವು ಎಸೆನ್ಷಿಯಲ್ಸು ನೋಡೋಣ. ಸೊ ಎಸೆನ್ಷಿಯಲ್ಸ್ ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಏನಪ್ಪ ಅಂತ ಹೇಳಿದ್ರೆ, ಇಟ್ ಮಸ್ಟ್ ಬಿ ಇನ್ ರೈಟಿಂಗ್, ಬರಹ ರೂಪದಲ್ಲಿ ಇರಬೇಕು. ದ ಇನ್ಸ್ಟ್ರೂಮೆಂಟ್ ಮಸ್ಟ್ ಬಿ ಸೈನ್ಡ್ ಬೈ ದ ಡ್ರಾಯರ್, ಅದಕ್ಕೆ ಡ್ರಾಯರ್ ಸಿಗ್ನೇಚರ್ ಆಗಿರಬೇಕು. ಇಟ್ ಮಸ್ಟ್ ಬಿ ಅನ್ಕಂಡೀಷನಲ್ ಆರ್ಡರ್ ಟು ಪೇ ಅಥವಾ ಪ್ರಾಮಿಸ್ ಟು ಪೇ, ಯಾವುದೇ ಷರತ್ತು ರಹಿತವಾಗಿರಬೇಕು. ಹಣವನ್ನು ಪಾವತಿ ಮಾಡೋದಕ್ಕೆ ಯಾವುದೇ ಷರತ್ತು ಇರಬಾರ್ದು. ಮತ್ತು ಇನ್ಸ್ಟ್ರೂಮೆಂಟ್ ಮಸ್ಟ್ ಕಾಲ್ ಫಾರ್ ದ ಪೇಮೆಂಟ್ ಆಫ್ ಮನಿ ಓನ್ಲಿ, ಹಣವನ್ನು ಪಾವತಿ ಮಾಡೋದಕ್ಕೆ ಮಾತ್ರ ಇರಬೇಕು. ಮತ್ತು ಇನ್ಸ್ಟ್ರೂಮೆಂಟ್ ಮಸ್ಟ್ ಬಿ ಪೇಯಬಲ್ ಎಟ್ ದ ಟೈಮ್ ವಿಚ್ ಈಸ್ ಸರ್ಟನ್ ಟು ಅರೈವ್, ಅದು ಬಂದಾಗ ಅದರ ನಿಗದಿತ ದಿನಾಂಕದಂತೂ ಅದಕ್ಕೆ ಹಣವನ್ನು ಪಾವತಿ ಮಾಡಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂತಂದರೆ ಫ್ರೀ ಟ್ರಾನ್ಸ್ಫರಬಲ್ ಮತ್ತು ನೆಗೋಷಿಯಬಿಲಿಟಿ, ಟೈಟಲ್ ಆಫ್ ದ ಹೋಲ್ಡರ್ ಫ್ರೀ ಫ್ರಮ್ ಆಲ್ ದ ಡಿಫೆಕ್ಟ್ಸ್, ರಿಕವರಿ, ಪ್ರಿಸಂಪ್ಷನ್ಸ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದುಬಿಟ್ಟು ಫ್ರೀಲಿ ಟ್ರಾನ್ಸ್ಫರಬಲ್, ನೆಗೋಷಿಯಬಿಲಿಟಿ ಅಂತ ಹೇಳಿದ್ರೆ ಟೈಟಲ್ ಆಫ್ ದ ಹೋಲ್ಡರ್ ಫ್ರೀ ಫ್ರಮ್ ಆಲ್ ದ ಡಿಫೆಕ್ಟ್ಸ್, ರಿಕವರಿ, ಪ್ರಿಸಂಪ್ಷನ್ಸ್. ನೋಡಿ, ಈ ಸ್ವಾಮಿತ್ವ ವರ್ಗಾವಣಾ ಪತ್ರದ ಲಕ್ಷಣಗಳು ಏನಪ್ಪ ಅಂತ ಹೇಳಿದ್ರೆ, ಮುಕ್ತ ವರ್ಗಾವಣೆ, ಫ್ರೀ ಟ್ರಾನ್ಸ್ಫರಬಲ್ ಅಂತ ಹೇಳಿದ್ರೆ ಈ ಸ್ವಾಮಿತ್ವ ವರ್ಗಾವಣಾ ಪತ್ರಗಳನ್ನು ಕೇವಲ ಹಸ್ತಾಂತರದ ಮೂಲಕ ಅಥವಾ ಹಿಂಬರಹದ ಮೂಲಕ ವರ್ಗಾಯಿಸಬಹುದು. ಮತ್ತು ಟೈಟಲ್ ಫ್ರೀ ಫ್ರಮ್ ಡಿಫೆಕ್ಟ್ಸ್ ಅಂತ ಹೇಳಿದ್ರೆ, ಈ ಪತ್ರವನ್ನು ವರ್ಗಾಯಿಸುವವನು, ಯಾರು ಈ ಪತ್ರವನ್ನು ವರ್ಗಾಯಿಸ್ತಾನೋ ಅವನು ದೋಷಯುಕ್ತ ಹಕ್ಕನ್ನು ಹೊಂದಿದ್ದರೂ ಸಹ ಅದನ್ನು ಪಡೆದವನು ವಿಶ್ವಾಸದಿಂದ ಪ್ರತಿಫಲಕ್ಕಾಗಿ ಪಡೆದಿದ್ದರೆ ಅವನಿಗೆ ದೋಷ ಮುಕ್ತ ಹಕ್ಕನ್ನು ದಯಪಾಲಿಸುತ್ತದೆ. ಸೊ ವರ್ಗಾಯಿಸುವವನು ದೋಷಯುಕ್ತ ಹಕ್ಕನ್ನು ಹೊಂದಿದ್ರೂ ಕೂಡ ಅದನ್ನು ಪಡೆದಂತಹ ವ್ಯಕ್ತಿ ವಿಶ್ವಾಸದಿಂದ ಪ್ರತಿಫಲಕ್ಕಾಗಿ ಪಡೆದಿದ್ದಲ್ಲಿ ಅವನಿಗೆ ದೋಷಮುಕ್ತ ಹಕ್ಕನ್ನು ದಯಪಾಲಿಸುತ್ತದೆ. ಮತ್ತು ನಿರ್ಬಂಧ, ವರ್ಗಾವಣೆಯ ನಿರ್ಬಂಧ. ಸ್ವಾಮಿತ್ವ ವರ್ಗಾವಣಾ ಪತ್ರವನ್ನು ವರ್ಗಾಯಿಸಲು ಮಿತಿ ಇರುವುದಿಲ್ಲ. ಅಂದರೆ ಒಂದು ವರ್ಗಾವಣಾ ಪತ್ರವನ್ನು ಎಷ್ಟು ಮಂದಿಗೆ ಬೇಕಾದರೂ ಎಷ್ಟು ಬಾರಿ ಬೇಕಾದರೂ ವರ್ಗಾಯಿಸಬಹುದು. ಮತ್ತು ದಾವೆ ಹೂಡುವ ಹಕ್ಕು. ಇದರ ಧಾರಕನು ಅದರಲ್ಲಿ ನಮೂದಿಸಿರುವ ಮೊತ್ತವು ತನಗೆ ಪಾವತಿ ಆಗದಿದ್ದಾಗ ಆ ಪತ್ರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಮೇಲೆ ದಾವೆ ಹೂಡಬಹುದು. ಅದನ್ನು ರೈಟ್ ಟು ಸೂ ಅಂತ ಕರೀತಾರೆ. ಮತ್ತು ಷರತ್ತು ರಹಿತ ಆದೇಶ, ಅನ್ಕಂಡೀಷನಲ್ ಪ್ರಾಮಿಸ್. ಈ ಸ್ವಾಮಿತ್ವ ವರ್ಗಾವಣಾ ಪತ್ರದಲ್ಲಿ ನಮೂದಿಸಿರುವ ಹಣವನ್ನು ಪಾವತಿಸಲು ಯಾವುದೇ ಷರತ್ತು ಇರಬಾರದು. ಒಂದು ವೇಳೆ ಷರತ್ತನ್ನು ಹೊಂದಿದ್ದರೆ ಅದು ಸ್ವಾಮಿತ್ವ ವರ್ಗಾವಣಾ ಪತ್ರ ಆಗಲಾರದು. ಮತ್ತು ನಿಶ್ಚಿತ ಮೊತ್ತ. ಸ್ವಾಮಿತ್ವ ವರ್ಗಾವಣಾ ಪತ್ರದ ಮೇಲೆ ನಮೂದಿಸಲಾದ ಮೊಬಲಗು ನಿಶ್ಚಿತವಾಗಿರಬೇಕು.
ಅದರಲ್ಲಿ ಏನು ನಮೂದಿಸಿರ್ತಾರೋ ಆ ಹಣ ನಿಶ್ಚಿತವಾಗಿರಬೇಕು. ಸೊ ಫ್ರೀ ಟ್ರಾನ್ಸ್ಫರಬಲ್ ಅಂತ ಹೇಳಿದ್ರೆ ಇಟ್ ಮೀನ್ಸ್ ದಟ್ ಇನ್ಸ್ಟ್ರೂಮೆಂಟ್ ಈಸ್ freely transferable from one person to another person. In other words, the ownership of the property in a negotiable instrument is freely transferable. ಅಂತ ಹೇಳಿದ್ರೆ freely transferable means the instrument is freely transferable from one person to another. ಅಥವಾ ಮತ್ತೊಂದು ರೀತಿ ಹೇಳಿದರೆ the ownership of the property in a negotiable instrument ಈಸ್ ಫ್ರೀಲಿ ಟ್ರಾನ್ಸ್ಫರಬಲ್. ಅದರ ಒಡೆತನವನ್ನು ಬಹಳ ಸುಲಭವಾಗಿ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೆಗೋಷಿಯಬಿಲಿಟಿ ಅಂದರೆ ದ ಟೈಟಲ್ ಆಫ್ ದ ಹೋಲ್ಡರ್ ಫ್ರೀ ಫ್ರಮ್ ಆಲ್ ದ ಡಿಫೆಕ್ಟ್ಸ್. ನೆಗೋಷಿಯಬಿಲಿಟಿ ಮೀನ್ಸ್ ದ ಟೈಟಲ್ ಆಫ್ ದ ಹೋಲ್ಡರ್ ಫ್ರೀ ಫ್ರಮ್ ಆಲ್ ದ ಡಿಫೆಕ್ಟ್ಸ್. ಅಂದರೆ ಪರ್ಸನ್ ಟೇಕಿಂಗ್ ದ ಇನ್ಸ್ಟ್ರೂಮೆಂಟ್ ಅವನನ್ನು ಬೋನಫೈಡ್ ಟ್ರಾನ್ಸ್ಫರಿ ಅಂತ ಕರಿತೀವಿ. ಯಾರು ಆ ಇನ್ಸ್ಟ್ರೂಮೆಂಟನ್ನು ತಗೋತಾನೋ ಅವನು ಬೋನಫೈಡ್ ಟ್ರಾನ್ಸ್ಫರಿ, bonafide, and for the value known as holder in the course, holder in the due course, gets the instruments free from all the defects in the title of the transferor. ಅಂತ ಹೇಳಿದ್ರೆ the person taking the instrument is a bona fide and for value known as holder in due course and gets the instrument free from all the defects in the title of the transferor. In other words, the holder in due course gets the instrument free from all the defects in the title of the transferor. The holder in due course gets the instrument free from all defects in the title of the transferor. He is not in any way affected by any defect on the title of the transferor or any previous party. ಅಂದರೆ ಯಾರು ಇದನ್ನು ಹೊಂದಿರ್ತಾನೋ ಅವನಿಗೆ ಯಾವುದೇ ರೀತಿಯ ದೋಷಯುಕ್ತ ಹಕ್ಕುಗಳು ಸಂಬಂಧಪಡೋದಿಲ್ಲ. ಅವನು ಯಾರು ಈ ಸಾಧನವನ್ನು ಹೊಂದಿರ್ತಾನೋ ಅವನಿಗೆ ದೋಷಮುಕ್ತ ಹಕ್ಕನ್ನು ದಯಪಾಲಿಸುತ್ತದೆ. ರಿಕವರಿ ದ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಅಂದರೆ ಬೋನಫೈಡ್ ಟ್ರಾನ್ಸ್ಫರಿ ಕ್ಯಾನ್ ಸೂ ಅಪಾನ್ ಇನ್ಸ್ಟ್ರೂಮೆಂಟ್ ಇನ್ ಹಿಸ್ ಓನ್ ನೇಮ್ for the recovery of the amount. The holder in due course can sue upon a negotiable instrument in his own name for the recovery of the amount. ಯಾರು ಆ ಪತ್ರವನ್ನು ಹೊಂದಿರ್ತಾನೋ ಆ ಹಣ ಅವನಿಗೆ ಪಾವತಿ ಆಗದಿದ್ದಾಗ ಸಂಬಂಧಪಟ್ಟಂತಹ ವ್ಯಕ್ತಿಯ ಮೇಲೆ ಹಣವನ್ನು ಪಡೆಯೋದಕ್ಕೆ ದಾವಾ ಹಾಕುವ ಹಕ್ಕು ಅವನಿಗೆ ಇರುತ್ತೆ. ಪ್ರಿಸಂಪ್ಷನ್ಸ್ ಅಂದರೆ ಎವ್ರಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ವಾಸ್ ಮೇಡ್, ಡ್ರಾನ್, accepts, endorsed, negotiated for consideration. ಅಂತ ಹೇಳಿದ್ರೆ ಎವ್ರಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ವಾಸ್ ಮೇಡ್, ಡ್ರಾನ್, accepts, endorsed and negotiated for consideration. Every negotiable instrument bearing a date drawn on that date. The holder of the negotiable instrument is a holder in due course. The holder of the negotiable instrument is a holder in due course. ನೋಡಿ, ಫ್ರೀಲಿ ಟ್ರಾನ್ಸ್ಫರಬಲ್ ಅಂದರೆ ಹಣವನ್ನು ಹೇಗೆ ವರ್ಗಾವಣೆ ಮಾಡ್ತೀವೋ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ, ಅದೇ ತರಹ ಈ ಇನ್ಸ್ಟ್ರೂಮೆಂಟ್ಸನ್ನು ಕೂಡ ಫ್ರೀಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಈಗ ಅದರ ಲಕ್ಷಣಗಳನ್ನು ನೋಡಿದ್ವಿ. ನಂತರ ಟೈಪ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸಿನ ಟೈಪ್ಸ್ ನೋಡೋಣ. ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನೋದು ಎರಡು ವಿಧಗಳಿದೆ. ನೆಗೋಷಿಯಬಲ್ ಬೈ ಸ್ಟ್ಯಾಟ್ಯೂಟ್ ಆ್ಯಂಡ್ ನೆಗೋಷಿಯಬಲ್ ಬೈ ಕಸ್ಟಮರ್ ಯೂಸೇಜ್. ನೆಗೋಷಿಯಬಲ್ ಬೈ ಸ್ಟ್ಯಾಟ್ಯೂಟ್, ನೆಗೋಷಿಯಬಲ್ ಬೈ ಕಸ್ಟಮರ್ ಯೂಸೇಜ್. ಈ ಸ್ವಾಮಿತ್ವ ವರ್ಗಾವಣಾ ಪತ್ರವನ್ನು ಬಹುಮುಖ್ಯವಾಗಿ ಎರಡು ಭಾಗ ಮಾಡ್ತೀವಿ. ಅಂದರೆ ಕಾನೂನಿನ ಪ್ರಕಾರ ವರ್ಗಾಯಿಸುವ ಪತ್ರಗಳು, ಅದನ್ನು ನೆಗೋಷಿಯಬಲ್ ಬೈ ಸ್ಟ್ಯಾಟ್ಯೂಟ್ ಅಂತ ಕರಿತೀವಿ. ಮತ್ತು ವ್ಯವಹಾರದ ರೂಢಿ ಮತ್ತು ಸಂಪ್ರದಾಯದ ಪ್ರಕಾರ ವರ್ಗಾಯಿಸುವ ಪತ್ರಗಳು, ಅದನ್ನು ನೆಗೋಷಿಯಬಲ್ ಬೈ ಕಸ್ಟಮರ್ ಯೂಸೇಜ್ ಅಂತ ಹೇಳಿ ಕರಿತೀವಿ. ಈ ಕಾನೂನಿನ ಪ್ರಕಾರ ವರ್ಗಾಯಿಸ್ತಕ್ಕಂತಹ ಪತ್ರಗಳನ್ನು ಮತ್ತೆ ಎರಡು ವಿಧವಾಗಿ ವಿಂಗಡಣೆ ಮಾಡ್ತೀವಿ. ಸೊ ಸ್ವಾಮಿತ್ವ ವರ್ಗಾವಣಾ ಕಾಯ್ದೆಯ ಪ್ರಕಾರ ವರ್ಗಾಯಿಸುವ ಪತ್ರಗಳು ಮತ್ತು ಇತರೆ ಕಾನೂನಿನ ಪ್ರಕಾರ ವರ್ಗಾಯಿಸುವ ಪತ್ರಗಳು.
ಸ್ವಾಮಿತ್ವ ವರ್ಗಾವಣಾ ಕಾಯ್ದೆಯ ಪ್ರಕಾರ ವರ್ಗಾಯಿಸುವ ಪತ್ರಗಳು, ಇತರೆ ಕಾನೂನಿನ ಪ್ರಕಾರ ವರ್ಗಾಯಿಸುವ ಪತ್ರಗಳು. ಈಗ ನೋಡಿ, ನೆಗೋಷಿಯಬಲ್ ಬೈ ಸ್ಟ್ಯಾಟ್ಯೂಟ್ ಯಾವ್ಯಾವುದು? ಚೆಕ್ಕು, ಬಿಲ್ ಆಫ್ ಎಕ್ಸ್ಚೇಂಜು ಮತ್ತು ಪ್ರಾಮಿಸರಿ ನೋಟ್. ನೆಗೋಷಿಯಬಲ್ ಬೈ ಕಸ್ಟಮ್ ಅಥವಾ ಯೂಸೇಜ್ ಯಾವುದಪ್ಪ ಅಂತ ಹೇಳಿದ್ರೆ ಬ್ಯಾಂಕ್ ಡ್ರಾಫ್ಟ್. ಸೊ ನೆಗೋಷಿಯಬಲ್ ಬೈ ಸ್ಟ್ಯಾಟ್ಯೂಟ್ ಅಂದರೆ ಏನು ಅಂತ ಹೇಳಿದ್ರೆ, ಸೆಕ್ಷನ್ 13 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಮೆನ್ಷನ್ಸ್ ಓನ್ಲಿ 3 kinds ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ಯಾವ್ಯಾವುದು? ಪ್ರಾಮಿಸರಿ ನೋಟು, ಬಿಲ್ಸ್ ಆಫ್ ಎಕ್ಸ್ಚೇಂಜು, ಚೆಕ್ಸ್. ಇವುಗಳದ್ದೆಲ್ಲ ದೀಸ್ ಇನ್ಸ್ಟ್ರೂಮೆಂಟ್ಸ್ ಆರ್ ನೆಗೋಷಿಯಬಲ್ ಸ್ಟೇಟಸ್. ಯಾವ್ಯಾವುದು? ಬಿಲ್ಸ್ ಆಫ್ ಎಕ್ಸ್ಚೇಂಜು, ಚೆಕ್ಕು ಮತ್ತು ಪ್ರಾಮಿಸರಿ ನೋಟ್. ಹಾಗಾದರೆ ಪ್ರಾಮಿಸರಿ ನೋಟ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಸೆಕ್ಷನ್ 4 ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ 1881 ಡಿಫೈನ್ಸ್ ಎ ಪ್ರಾಮಿಸರಿ ನೋಟ್ ಈಸ್ an instrument in writing. It is an instrument in writing containing an unconditional undertaking. It is an instrument in writing containing an unconditional undertaking signed by the maker to pay or to the order a certain sum of money only to a certain person or to the bearer of the instrument. ಯಾವುದಪ್ಪ ಇದು ಅಂತ ಹೇಳಿದ್ರೆ ಪ್ರಾಮಿಸರಿ ನೋಟ್. ಸೊ ಪ್ರಾಮಿಸರಿ ನೋಟ್ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ, ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ containing an unconditional undertaking signed by the maker to pay or to the order a certain sum of money only to a certain person or to the bearer of the instrument. ಅಂದರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ, ಅಂದರೆ ಸಾಲಗಾರನು ಸಾಲಿಗನು ಕೇಳಿದಾಗ ಅಥವಾ ನಿರ್ದಿಷ್ಟ ದಿನಾಂಕದಂದು ನಿಗದಿಪಡಿಸಿದ ಹಣವನ್ನು ವಾಪಸ್ಸು ಪಾವತಿಸುವುದಾಗಿ ಯಾವುದೇ ಷರತ್ತನ್ನು ವಿಧಿಸದೆ ಬರೆದುಕೊಟ್ಟ ವಾಗ್ದಾನ ಪತ್ರವೇ ವಚನ ಪತ್ರ. ಅಂದರೆ ಸಾಲಗಾರನು ಸಾಲಿಗನು ಕೇಳಿದಾಗ ಅಥವಾ ನಿರ್ದಿಷ್ಟ ದಿನಾಂಕದಂದು ನಿಗದಿಪಡಿಸಿದ ಬಡ್ಡಿಯ ಮೊತ್ತದ ಸಮೇತವಾಗಿ ಹಣವನ್ನು ವಾಪಸ್ಸು ಪಾವತಿಸುವುದಾಗಿ ಯಾವುದೇ ಷರತ್ತನ್ನು ವಿಧಿಸದೆ ಬರೆದುಕೊಟ್ಟ ವಾಗ್ದಾನ ಪತ್ರವೇ ವಚನ ಪತ್ರ. ಹಾಗೆಯೇ ನೆಗೋಷಿಯಬಲ್ ಸ್ಟೇಟಸಲ್ಲಿ ಮತ್ತೊಂದು ಡಾಕ್ಯುಮೆಂಟು ಬಿಲ್ ಆಫ್ ಎಕ್ಸ್ಚೇಂಜ್. ಅಂದರೆ ಬಿಲ್ ಆಫ್ ಎಕ್ಸ್ಚೇಂಜ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ containing an unconditional order signed by the maker directing a certain person to pay certain sum of money only to or to the order of a certain person or to the bearer of the instrument. So bill of exchange ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, an instrument in writing containing an unconditional order signed by the maker directing a certain person to pay certain sum of money only to or to the order of a person or to the bearer of the instrument ಅಂತ ಹೇಳಿದ್ರೆ, ಈ ವಿನಿಮಯ ಪತ್ರವು ಲಿಖಿತ ರೂಪದಲ್ಲಿರುವ ಷರತ್ತು ಇಲ್ಲದ ಆದೇಶವನ್ನೊಳಗೊಂಡ, ಷರತ್ತು ರಹಿತ ಆದೇಶವನ್ನೊಳಗೊಂಡ ನಿರ್ದಿಷ್ಟ ವ್ಯಕ್ತಿಗೆ ಅಥವಾ ಅವನಿಂದ ಆದೇಶ ಪಡೆದವನಿಗೆ ಅಥವಾ ಧಾರಕನಿಗೆ ನಿಗದಿಪಡಿಸಿದ ಮೊತ್ತವನ್ನು ಪಾವತಿಸುವಂತೆ ಸೂಚಿಸಿ ಕರ್ತನ ಸಹಿಯನ್ನು ಒಳಗೊಂಡ ಪತ್ರ. ವಿನಿಮಯ ಪತ್ರ ಏನಪ್ಪ ಅಂತ ಹೇಳಿದ್ರೆ, ಲಿಖಿತ ರೂಪದಲ್ಲಿರಬೇಕು, ಷರತ್ತು ರಹಿತವಾಗಿರಬೇಕು, ಅಂತಹ ಆದೇಶವನ್ನು ಒಳಗೊಂಡ ನಿರ್ದಿಷ್ಟ ವ್ಯಕ್ತಿಗೆ ಅಥವಾ ಅವನಿಂದ ಆದೇಶ ಪಡೆದವನಿಗೆ ಅಥವಾ ಅದರ ಧಾರಕನಿಗೆ ನಿಗದಿಪಡಿಸಿದ ಮೊತ್ತವನ್ನು ಪಾವತಿಸುವಂತೆ ಸೂಚಿಸಿ ಕರ್ತನ ಸಹಿಯನ್ನು ಒಳಗೊಂಡಂತಹ ಪತ್ರವನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ವಿನಿಮಯ ಪತ್ರ. ನೆಕ್ಸ್ಟ್, ಚೆಕ್ಕು ಕೂಡ ನೆಗೋಷಿಯಬಲ್ ಬೈ ಸ್ಟೇಟಸ್. ಚೆಕ್ ಅಂದರೆ ಏನು? ಚೆಕ್ ಈಸ್ ಎ ಬಿಲ್ ಆಫ್ ಎಕ್ಸ್ಚೇಂಜ್ ಡ್ರಾನ್ ಆನ್ ಎ ಸ್ಪೆಸಿಫೈಡ್ ಬ್ಯಾಂಕರ್ and not expressed to be payable otherwise than on demand. So a check is a bill of exchange drawn on a specified banker and payable on demand. Check is an instrument in writing containing an unconditional order drawn on a specified banker signed by the drawer
ಡೈರೆಕ್ಟಿಂಗ್ ದ ಬ್ಯಾಂಕರ್ ಟು ಪೇ ಆನ್ ಡಿಮಾಂಡ್ and certain sum of money only to a certain person or to his order or to the bearer of the instrument. ಅಂದರೆ ಚೆಕ್ ಅಂತ ಹೇಳಿದ್ರೆ ನಿರ್ದಿಷ್ಟ ವ್ಯಕ್ತಿಗೆ ಅಥವಾ ಅವನಿಂದ ಆದೇಶ ಪಡೆದವನಿಗೆ ಅಥವಾ ಅದರ ಧಾರಕನಿಗೆ, ನಿರ್ದಿಷ್ಟ ವ್ಯಕ್ತಿಗಾಗಿರ್ಬೋದು ಅಥವಾ ಅವನಿಂದ ಆದೇಶ ಪಡೆದವನಿಗಾಗಿರ್ಬೋದು ಅಥವಾ ಅದರ ಧಾರಕನಿಗೆ ನಿರ್ದಿಷ್ಟ ಮೊತ್ತದ ಹಣವನ್ನು ಬೇಡಿಕೆ ಸಲ್ಲಿಸಿದ ಕೂಡಲೇ ಪಾವತಿ ಮಾಡಬೇಕೆಂದು ನಿರ್ದಿಷ್ಟ ಬ್ಯಾಂಕರಿನ ಮೇಲೆ ಸಹಿ ಮಾಡಿ ಬರೆದು ನೀಡಲಾದ ಷರತ್ತುರಹಿತ ಆದೇಶ ಪತ್ರ. ಹಾಗಾದರೆ ಚೆಕ್ ಅಂತ ಹೇಳಿದ್ರೆ ನಿರ್ದಿಷ್ಟ ವ್ಯಕ್ತಿಗೆ ಅಥವಾ ಅವನಿಂದ ಆದೇಶ ಪಡೆದವನಿಗೆ ಅಥವಾ ಅದರ ಧಾರಕನಿಗೆ ನಿರ್ದಿಷ್ಟ ಮೊತ್ತದ ಹಣವನ್ನು ಮಾತ್ರ ಬೇಡಿಕೆ ಸಲ್ಲಿಸಿದ ಕೂಡಲೇ ಪಾವತಿ ಮಾಡಬೇಕೆಂದು ನಿರ್ದಿಷ್ಟ ಬ್ಯಾಂಕರ್ನ ಮೇಲೆ ಸಹಿ ಮಾಡಿ ಬರೆದು ನೀಡಲಾದ ಷರತ್ತು ರಹಿತ ಆದೇಶ ಪತ್ರವನ್ನು ಚೆಕ್ಕು ಅಂತೇಳಿ ಕರೀತೀವಿ. ನೆಕ್ಸ್ಟ್, ನೆಗೋಷಿಯಬಲ್ ಬೈ ಕಸ್ಟಮರ್ ಯೂಸೇಜ್ ಅಂತ ಹೇಳಿದ್ರೆ ದೆರ್ ಆರ್ ಸರ್ಟನ್ ಅದರ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಹ್ಯಾವ್ ಅಕ್ವೈರ್ಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನೆಗೋಷಿಯಬಿಲಿಟಿ ಬೈ ದ ಯೂಸೇಜ್ ಅಥವಾ ಕಸ್ಟಮರ್ ಟ್ರೇಡ್. ಸಂಪ್ರದಾಯದ ಪ್ರಕಾರ ಕೆಲವು ಡಾಕ್ಯುಮೆಂಟ್ಸನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ವರ್ಗಾವಣೆ ಮಾಡ್ತೀವಿ. ಸೊ ಅದು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ ಗೌರ್ನಮೆಂಟ್ ಪ್ರಾಮಿಸರಿ ನೋಟ್ಸು, ಬ್ಯಾಂಕರ್ಸ್ ಡ್ರಾಫ್ಟ್ಸು, ಪೇ ಆರ್ಡರ್ಸು ಮತ್ತು ಹುಂಡೀಸ್ ಅಂತೇಳಿ ಕರಿತೀವಿ. ಈಗ ನೋಡಿ, ಸ್ವಾಮಿತ್ವ ವರ್ಗಾವಣಾ ಪತ್ರವನ್ನು ಬಹುಮುಖ್ಯವಾಗಿ 2 ವಿಧವಾಗಿ ವಿಂಗಡಿಸಬಹುದು. ಕಾನೂನಿನ ಪ್ರಕಾರ ವರ್ಗಾಯಿಸ್ತಕ್ಕಂತಹ ಪತ್ರಗಳು ಮತ್ತು ವ್ಯವಹಾರದ ರೂಢಿ ಮತ್ತು ಸಂಪ್ರದಾಯದ ಪ್ರಕಾರ ವರ್ಗಾಯಿಸುವ ಪತ್ರಗಳು. ಈ ಕಾನೂನಿನ ಪ್ರಕಾರ ವರ್ಗಾಯಿಸುವ ಪತ್ರಗಳನ್ನು ಮತ್ತೆ 2 ಭಾಗ ಮಾಡ್ತೀವಿ. ಸ್ವಾಮಿತ್ವ ವರ್ಗಾವಣಾ ಕಾಯ್ದೆಯ ಪ್ರಕಾರ ವರ್ಗಾವಣೆ ಮಾಡ್ತಕ್ಕಂತಹ ಪತ್ರಗಳು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ ವಚನ ಪತ್ರ, ವಿನಿಮಯ ಪತ್ರ, ಚೆಕ್ಕು. ಹಾಗೆ ಇತರೆ ಕಾನೂನಿನ ಪ್ರಕಾರ ವರ್ಗಾಯಿಸ್ತಕ್ಕಂತಹ ಪತ್ರಗಳು ಯಾವುದಪ್ಪ ಅಂತ ಹೇಳಿದ್ರೆ ಖಜಾನೆಯ ಹುಂಡಿ, ಡಿವಿಡೆಂಡು, ಶೇರ್ ವಾರೆಂಟು, ಡೆಬೆಂಚರ್ಸ್. ಈಗ ಕ್ವಶನ್ಸ್ ನೋಡೋಣ. ಎಲಿಮೆಂಟ್ಸ್, ಸ್ಟೇಟ್ ದ ಎಲಿಮೆಂಟ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ಎಲಿಮೆಂಟ್ಸ್ ನೋಡಿದ್ವಿ, ಏನೇನಪ್ಪ ಅಂತಂದರೆ ಅದು ರೈಟಿಂಗಲ್ಲಿರಬೇಕು, ಡ್ರಾಯರ್ ಸಿಗ್ನೇಚರ್ ಆಗಿರಬೇಕು, ಮತ್ತು ಡೆಫಿನೆಟ್ ಅಮೌಂಟನ್ನು ಮೆನ್ಷನ್ ಮಾಡಿರಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅದನ್ನು ನೋಡ್ತಾ ಹೋದ್ವಿ. ಮತ್ತು ಟೈಪ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸು ಅದು ಎಕ್ಸಾಂಪಲ್ಸು ನೋಡ್ತಾ ಹೋದ್ವಿ. ಸೊ ಎಲಿಮೆಂಟ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಗೊತ್ತಾಗಿದೆ, ಕ್ಯಾರೆಕ್ಟರಿಸ್ಟಿಕ್ಸು ಕೂಡ ಹೇಳಾಗಿದೆ, ಮತ್ತು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸಿನ ಟೈಪ್ಸು ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡೋಣ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಮೇ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಡ್ಯಾಶ್ ಟೈಪ್ಸ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸನ್ನು ಬಹುಮುಖ್ಯವಾಗಿ ಎಷ್ಟು ವಿಧವಾಗಿ ಕ್ಲಾಸಿಫಿಕೇಷನ್ ಮಾಡಿದ್ದಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಆನ್ಸರ್ಸ್ ಕೊಟ್ಟಿದ್ದಾರೆ. 2, 3, 4, none of them. So negotiable instruments may be broadly classified into dash types. 2, 3, 4, none of them. ಈಗ ನಾವಲ್ಲಿ ನೋಡಿದ್ವಿ ಮೇಯ್ನ್ ಆಗಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸನ್ನು ಯಾವ ರೀತಿ ಕ್ಲಾಸಿಫೈ ಮಾಡಿದ್ದಾರೆ. ನೆಗೋಷಿಯಬಲ್ ಬೈ ಸ್ಟ್ಯಾಟ್ಯೂಟ್, ನೆಗೋಷಿಯಬಲ್ ಬೈ ಕಸ್ಟಮ್ಸ್. ಹಾಗಾದ್ರೆ ಎಷ್ಟು ಟೈಪ್ಸ್ ಆಯ್ತಪ್ಪ ಅಂತ ಹೇಳಿದ್ರೆ ಆನ್ಸರ್ ಈಸ್ 2 ಟೈಪ್ಸ್. 2 ಟೈಪ್ಸ್ ಯಾವ್ಯಾವುದು? ನೆಗೋಷಿಯಬಲ್ ಬೈ ಸ್ಟ್ಯಾಟ್ಯೂಟ್ ಮತ್ತು ನೆಗೋಷಿಯಬಲ್ ಬೈ ಕಸ್ಟಮರ್ ಯೂಸೇಜ್. ನೆಕ್ಸ್ಟ್, ನೆಗೋಷಿಯಬಲ್ ಬೈ ಕಸ್ಟಮರ್ ಯೂಸೇಜ್ ಯಾವ ಡಾಕ್ಯುಮೆಂಟು ಇದರೊಳಗಡೆ ಬರುತ್ತೆ? ನೆಗೋಷಿಯಬಲ್ ಬೈ ಕಸ್ಟಮರ್ ಯೂಸೇಜ್. ಸೊ ಸಂಪ್ರದಾಯದ ಪ್ರಕಾರ ವರ್ಗಾವಣೆ ಮಾಡತಕ್ಕಂತಹ ಪತ್ರಗಳು. ಈಗ ಇಲ್ಲಿ 2 ಇದೆ, ಕಾನೂನಿನ ಪ್ರಕಾರ ವರ್ಗಾವಣೆ ಮಾಡ್ತಕ್ಕಂಥ ಪತ್ರನೂ ಇದೆ, ಸಂಪ್ರದಾಯದ ಪ್ರಕಾರ ವರ್ಗಾವಣೆ ಮಾಡ್ತಕ್ಕಂಥ ಪತ್ರನೂ ಇದೆ. ಈಗ ನಾವು ಸಂಪ್ರದಾಯದ ಪ್ರಕಾರ ವರ್ಗಾವಣೆ ಮಾಡ್ತಕ್ಕಂಥ ಪತ್ರ ನೋಡಬೇಕು. ಇಲ್ಲಿ ಕೊಟ್ಟಿದ್ದಾರೆ 4 ಆನ್ಸರ್ಸು. ಯಾವ್ಯಾವುದು? ಬ್ಯಾಂಕ್ ಡ್ರಾಫ್ಟ್, ಚೆಕ್, ಬಿಲ್ ಆಫ್ ಎಕ್ಸ್ಚೇಂಜ್, ಪ್ರಾಮಿಸರಿ ನೋಟ್. ಅಂದರೆ ಇಲ್ಲಿ ಚೆಕ್ಕು ಕಾನೂನಿನ ಪ್ರಕಾರ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಪ್ರಕಾರ ವರ್ಗಾವಣೆ ಮಾಡ್ತೀವಿ. ಬಿಲ್ ಆಫ್ ಎಕ್ಸ್ಚೇಂಜು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಪ್ರಕಾರ ಮಾಡ್ತೀವಿ. ಮತ್ತು ಪ್ರಾಮಿಸರಿ ನೋಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಪ್ರಕಾರ ವರ್ಗಾವಣೆ ಮಾಡ್ತೀವಿ.
ಸೊ ಆ 3 ಇನ್ಸ್ಟ್ರೂಮೆಂಟ್ಸು ನೆಗೋಷಿಯಬಲ್ ಬೈ ಸ್ಟೇಟಸ್ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾದರೆ ಈ ಸಂಪ್ರದಾಯ ಪ್ರಕಾರ ವರ್ಗಾವಣೆ ಮಾಡತಕ್ಕಂತಹ ಪತ್ರ ಯಾವುದಪ್ಪ ಅಂತ ಹೇಳಿದ್ರೆ ಬ್ಯಾಂಕ್ ಡ್ರಾಫ್ಟ್. ಹಾಗಾದರೆ ಇದು ಕರೆಕ್ಟ್ ಆನ್ಸರ್ ಯಾವುದು? ಬ್ಯಾಂಕ್ ಡ್ರಾಫ್ಟ್. ನೆಕ್ಸ್ಟ್, ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ವಿಶೇಷ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಗೋದು, ಟ್ರಾನ್ಸ್ಫರ್ ಆಗದೇ ಇರೋದು, ಎರಡೂ ಅಥವಾ ಯಾವುದೂ ಅಲ್ಲ. ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿದ್ರೆ ನಾವು ಪದೇ ಪದೇ ನೋಡ್ತಾ ಇದ್ದೀವಿ, ಒಬ್ಬರಿಂದ ಮತ್ತೊಬ್ಬರಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಹೇಗೆ? ಬೈ ನಿಯರ್ ಡೆಲಿವರಿ ಅಥವಾ ಎಂಡಾಸ್ಮೆಂಟ್ ಆ್ಯಂಡ್ ಡೆಲಿವರಿ. ಈಸಿಲಿ ಟ್ರಾನ್ಸ್ಫರಬಲ್ ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಿರ್ಬೋದಪ್ಪ ಅಂತ ಹೇಳಿದ್ರೆ ನೆಗೋಷಿಯಬಿಲಿಟಿ. ನೆಗೋಷಿಯಬಲ್ ಬೈ ಸ್ಟ್ಯಾಟ್ಯೂಟ್ ಈಸ್, ಇಲ್ಲಿ ಸ್ಟ್ಯಾಟ್ಯೂಟ್ ಯಾವ ಇನ್ಸ್ಟ್ರೂಮೆಂಟನ್ನು ಆ ಕಾನೂನಿನ ಪ್ರಕಾರ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ನೆಗೋಷಿಯಬಲ್ ಬೈ ಸ್ಟ್ಯಾಟ್ಯೂಟ್ ಯಾವುದು? 4 ಆನ್ಸರ್ಸ್ ಇದೆ. ಒಂದು ಪ್ರಾಮಿಸರಿ ನೋಟು, ಮತ್ತೊಂದು ಪೇ ಆರ್ಡರ್ಸು, ಮತ್ತೊಂದು ಹುಂಡೀಸು, ಮತ್ತೊಂದು ನನ್ ಆಫ್ ದೆಮ್. ಈಗ ಕಾನೂನಿನ ಪ್ರಕಾರ ವರ್ಗಾವಣೆ ಮಾಡತಕ್ಕಂತಹ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಯಾವುದು ಆಗಿದೆ ಇಲ್ಲಿ ಅಂತ ಹೇಳಿದ್ರೆ ಯಾವುದು? ಪ್ರಾಮಿಸರಿ ನೋಟ್. ನೆಗೋಷಿಯಬಲ್ ಸ್ಟೇಟಸ್ ಇನ್ಸ್ಟ್ರೂಮೆಂಟ್ಸ್ ಆರ್ ಯಾವ್ಯಾವುದು? ನೆಗೋಷಿಯಬಲ್ ಸ್ಟೇಟಸ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿದ್ರೆ ಸೊ ಆ ಕಾಯ್ದೆಗೆ ಅನುಗುಣವಾಗಿ ವರ್ಗಾವಣೆ ಮಾಡೋಂಥದ್ದು ಪ್ರಾಮಿಸರಿ ನೋಟು, ಬಿಲ್ ಆಫ್ ಎಕ್ಸ್ಚೇಂಜು, ಚೆಕ್ ಅಥವಾ ಆಲ್ ಆಫ್ ದೆಮ್. ಅದು ಮೂರನ್ನು ಕೂಡ ನಾವು ಆ ಕಾನೂನಿನ ಪ್ರಕಾರ ವರ್ಗಾವಣೆ ಮಾಡ್ತೀವಿ. ಅದಕ್ಕೆ ಕರೆಕ್ಟ್ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಲ್ ಆಫ್ ದೆಮ್. ಸೊ ನಿಮಗೆ ಸ್ಟಡಿ ಮೆಟೀರಿಯಲನ್ನು ಕೂಡ ನಾನು ಸಪ್ಲೈ ಮಾಡಿದ್ದೀನಿ. ಅದನ್ನು ಡಿಟೈಲಾಗಿ ಹೋಗಿ ನೋಡಿ, ಎಲ್ಲ ಎಕ್ಸ್ಪ್ಲನೇಷನ್ಸ್ ಇದೆ. ಡೌಟ್ಸ್ ಇದ್ದರೆ ಕ್ಲಿಯರ್ ಆಗುತ್ತೆ, ಬಹುಶಃ ಅಲ್ಲಿ ಕ್ಲಿಯರ್ ಮಾಡ್ಕೊತೀರಾ. ಎಲ್ಲದ ಕ್ವಶನ್ಸಿಗೂ ಆನ್ಸರ್ಸು ಸಿಗುತ್ತೆ ನಿಮಗೆ. ಸ್ಟಡಿ ಮೆಟೀರಿಯಲ್ ಒಂದು ಸರಿ ನೋಡ್ಕೊಂಡ್ರಿ. ಇಲ್ಲಿ ರೆಫರೆನ್ಸಿಗೆ ನಾವು ಬುಕ್ಸ್ ಯೂಸ್ ಮಾಡಿರೋದು ಬ್ಯಾಂಕಿಂಗ್ ಲ್ಯಾಂಡ್ ಪ್ರಾಕ್ಟೀಸ್ ಬೈ ಜಿ ವಿ ಬೆಳಿಗಾರ್, ಬ್ಯಾಂಕಿಂಗ್ ಲ್ಯಾಂಡ್ ಪ್ರಾಕ್ಟೀಸ್ ಬೈ ಬಿ ಎಸ್ ರಾಮನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಡರೇಟರ್ ಮ್ಯಾಮ್ BK Kamlakshi ma'am, GPT, Mangalore. Subject expert Nivedita ma'am, GRICP, Bangalore. Content developer Govind sir, GWPT, Gulbarga. Content developer Pavana P, GWPT, Bangalore. Content developer Chikkanna, GPT, Chintamani. Thank you all.